ವೈಭವ್ ಸೂರ್ಯವಂಶಿ ಈ 15 ವರ್ಷದ ಪೋರನ ವೈಭವದ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗಿದೆ. ಬ್ಯಾಟ್ ಹಿಡಿದು ಬೀಸೋದಕ್ಕೆ ಶುರು ಮಾಡಿದ್ರೆ ಬರೀ 6-4 ಸುರಿಮಳೆ ಫಿಕ್ಸ್. ಈ ಬಾರಿಯ IPL ಸೀಸನ್ 19ರಲ್ಲೂ RR ತಂಡದ ಭಾಗವಾಗಿರುವ ವೈಭವ್ ಸೂರ್ಯವಂಶಿ ಗೋಲ್ಡನ್ ಫಾರ್ಮ್ನಲ್ಲಿದ್ದು ಬೌಲರ್ಸ್ಗಳನ್ನ ಬೆಂಡೆತ್ತಾ ಇದ್ದಾರೆ. ಸ್ಟೇಡಿಯಂನ ದಶ ದಿಕ್ಕುಗಳಲ್ಲಿ ಬೌಂಡರಿ, ಸಿಕ್ಸರ್ ಬಾರಿಸೋ ಮೂಲಕ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ತನ್ನ ಆಟದ ಮೂಲಕವೇ ಸಾಕಷ್ಟು ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದ್ದಾರೆ. IPLನಲ್ಲಿ ಮಿಂಚ್ತಾ ಇರೋ ವೈಭವ್ನ ಟೀಮ್ ಇಂಡಿಯಾಗೂ ಸೆಲೆಕ್ಟ್ ಮಾಡಬೇಕು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ. ಆದ್ರೀಗ ಅದ್ಯಾಕೋ ಸೂರ್ಯವಂಶಿ ಆಟದ ಬಗ್ಗೆ ಪರವಿರೋಧ ಚರ್ಚೆ ಶುರುವಾಗಿದೆ. ವೈಭವ್ ತಂಡದ ಗೆಲುವಿಗಾಗಿ ಆಡ್ತಿಲ್ಲ, ವೈಭವ್ ಆರಂಭದ ಶೂರತ್ವ ಮಾತ್ರ ಎಂಬ ಮಾತು ಕೇಳಿ ಬಂದಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPL 2026ರಲ್ಲಿ RR ತಂಡದಲ್ಲಿ ಆಡ್ತಿರೋ ವೈಭವ್ ತನ್ನ ಸ್ಫೋಟಕ ಬ್ಯಾಟಿಂಗ್ ಮೂಲಕ ವಿಶ್ವ ಕ್ರಿಕೆಟ್ ಲೋಕವನ್ನೇ ಬೆರಗುಗೊಳಿಸಿದ್ದಾರೆ. ಪ್ರತಿದಿನ ಹೊಸ ದಾಖಲೆಗಳನ್ನ ಬರಿತಾ ಇದ್ದಾರೆ. ಈಗಾಗಲೇ IPLನಲ್ಲಿ 100 ಸಿಕ್ಸ್ ಬಾರಿಸೋ ಮೂಲಕ ಅತ್ಯಂತ ವೇಗವಾಗಿ ಶತಕ ಸಿಡಿಸಿದ ಭಾರತೀಯ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವೈಭವ್ ಬ್ಯಾಟ್ ಮೂಲಕ ಸದ್ದು ಮಾಡ್ತಾ ಇದ್ದಂತೆ ಈ ಪೋರನ ಆಟದ ಬಗ್ಗೆ ದೇಶ ವಿದೇಶಗಳಲ್ಲಿ ಪಾಸಿಟಿವ್, ನೆಗೆಟಿವ್ ಚರ್ಚೆ ಶುರುವಾಗಿದೆ. ವೈಭವ್ ತಂಡಕ್ಕಾಗಿ ಆಡ್ತಿಲ್ಲ, ಹೆಚ್ಚು ಸ್ಕೋರ್ ಮಾಡೋದಕ್ಕಷ್ಟೇ ಫೋಕಸ್ ಮಾಡ್ತಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಮತ್ತೊಂದು ಕಡೆ ಸೂರ್ಯವಂಶಿಯನ್ನ ಸೈಡ್ಲೈನ್ ಮಾಡಲಾಗ್ತಿದೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಹೌದು, ವೈಭವ್ ಸೂರ್ಯವಂಶಿಗೆ IPL ಟೂರ್ನಿಯಲ್ಲಿ 2ನೇ ಸೀಸನ್. ಕಳೆದ ವರ್ಷ IPL ಡೆಬ್ಯೂ ಮ್ಯಾಚ್ನಲ್ಲಿ ರಾಜಸ್ಥಾನ ರಾಯಲ್ಸ್ ಪರ 6 ಬಾರಿಸುವ ಮೂಲಕ ಕೆರಿಯರ್ ಸ್ಟಾರ್ಟ್ ಮಾಡಿದ್ದ ವೈಭವ್ 35 ಬಾಲ್ಗಳಲ್ಲಿ ಸೆಂಚುರಿ ಹೊಡೆದ್ರು. ಇನ್ನು 15ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೌಲರ್ಗಳನ್ನ ಕೇರ್ ಮಾಡದೆ ಫಿಯರ್ಲೆಸ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ವೈಭವದ ಆಟವನ್ನ ಕ್ರಿಕೆಟ್ ಜಗತ್ತಿನ ದಿಗ್ಗಜ ಆಟಗಾರರು ಹೊಗಳ್ತಿದ್ದಾರೆ. IPL ಅಂಡರ್-19 ವಿಶ್ವಕಪ್ ಫೈನಲ್, ಅಂಡರ್-19 ಯೂತ್ ಟೆಸ್ಟ್, ಅಂಡರ್-19 ಏಷ್ಯಾ ಕಪ್, ಸೈಯದ್ ಮುಷ್ತಾಕ್ ಅಲಿ T20, ವಿಜಯ್ ಹಜಾರೆ ಟ್ರೋಫಿ ಹೀಗೆ ಎಲ್ಲಾ ಫಾರ್ಮೆಟ್ಗಳಲ್ಲೂ ಶತಕದ ಮೂಲಕವೇ ಕ್ರಿಕೆಟ್ ಜಗತ್ತಿಗೆ ಅತಿ ದೊಡ್ಡ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ ವೈಭವ್. ಬೂಮ್ರಾ, ಭುವನೇಶ್ವರ್ ಕುಮಾರ್, ಜೋಶ್ ಹೇಜಲ್ವುಡ್ ನಂತಹ ಬೌಲರ್ಗಳನ್ನ ಧ್ವಂಸ ಮಾಡ್ತಿದ್ದಾರೆ ವೈಭವ್. ಆದ್ರೀಗ ವೈಭವ್ಗೆ ಕೆಲ ದಿಗ್ಗಜರು ಕೆಲ ಕಿವಿ ಮಾತು ಹೇಳ್ತಿದ್ದಾರೆ. ಹೌದು, IPLನಲ್ಲಿ ಅಬ್ಬರಿಸ್ತಿರುವ ವೈಭವ್ ಸೂರ್ಯವಂಶಿಗೆ ಗುಜರಾತ್ ಟೈಟನ್ಸ್ ತಂಡದ ಬ್ಯಾಟಿಂಗ್ ಕೋಚ್ ಮ್ಯಾಥ್ಯೂ ಹೇಡನ್ ಕಠಿಣ ಸಂದೇಶ ನೀಡಿದ್ದಾರೆ. ಕೇವಲ ಆಕ್ರಮಣಕಾರಿಯಾಗಿ ಆಡೋದಕ್ಕಿಂತ ತಂಡದ ಗೆಲುವಿನ ಕಡೆಗೂ ಗಮನ ಕೊಡಬೇಕು. ಪವರ್ ಪ್ಲೇನಲ್ಲಿ ಆಕ್ರಮಣಕಾರಿಯಾಗಿ ಆಡಿ ನಿನ್ನನ್ನು ನೀನು ಸಮರ್ಥಿಸಿಕೊಳ್ಳೋದು ಮಾತ್ರವಲ್ಲ, ತಂಡ ಗೆಲ್ಲಿಸೋದ್ರ ಕಡೆಗೂ ಗಮನ ಹರಿಸಬೇಕು. ಕ್ರೂಷಿಯಲ್ ಟೈಮ್ನಲ್ಲಿ ತಂಡಕ್ಕೆ ನೆರವಾಗೋದು ಕೂಡ ಮುಖ್ಯ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇಂಗ್ಲೆಂಡ್ ತಂಡದ ಮಾಜಿ ನಾಯಕರಾದ ಮೈಕಲ್ ವಾಘನ್ ಅವರು ಸೂರ್ಯವಂಶಿ ಆಟದ ಸ್ಪೀಡ್ ನೋಡಿ ಭಯ ವ್ಯಕ್ತಪಡಿಸಿದ್ದಾರೆ. ವೈಭವ್ ಕ್ರಿಕೆಟ್ ಆಡ್ತಿರುವ ವೇಗವನ್ನ ನೋಡಿದ್ರೆ ಆತ 21ನೇ ವಯಸ್ಸಿನಲ್ಲೇ ಸುಸ್ತಾಗಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ವೈಭವ್ ಹೊಡಿಬಡಿ ಆಟ ಆಡೋದ್ರ ಜೊತೆಗೆ ತನ್ನ ಕೆರಿಯರ್ ಬಗ್ಗೆ ಕೂಡ ಗಮನ ಹರಿಸಬೇಕು, ದೀರ್ಘಕಾಲ ಕ್ರಿಕೆಟ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವತ್ತ ಯೋಚಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಕ್ರಿಕೆಟಿಗ ಸಂಜಯ್ ಮಂಜ್ರೇಕರ್ ವೈಭವ್ ಅವರ ಬ್ಯಾಟಿಂಗ್ ನಲ್ಲಿನ ಕೆಲ ಸಮಸ್ಯೆಗಳನ್ನ ಬಹಿರಂಗಪಡಿಸಿದ್ದಾರೆ. ವೈಭವ್ ಅಪ್ಪಟ ಆಧುನಿಕ T20 ಬ್ಯಾಟರ್. ಚೆಂಡಿನಿಂದ ಸ್ವಲ್ಪ ದೂರ ನಿಂತು ಮಿಡಲ್ ಸ್ಟಂಪ್ಸ್ ಮೇಲಿರುವ ಚೆಂಡನ ಪಾಯಿಂಟ್ ದಿಕ್ಕಿನತ್ತ ಬಾರಿಸೋದು ಇವರ ಶೈಲಿ. ಇದು T20 ಕ್ರಿಕೆಟ್ನಲ್ಲಿ ರನ್ ಗಳಿಸಲು ಸಹಕಾರಿ. ಆದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಂತಹ ಬ್ಯಾಟಿಂಗ್ ಅಸಾಧ್ಯ. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಅಥವಾ ಸೌತ್ ಆಫ್ರಿಕಾದಂತಹ ದೇಶಗಳಲ್ಲಿ ಚೆಂಡಿನಿಂದ ದೂರ ನಿಂತು ಬ್ಯಾಟ್ ಮಾಡಿದ್ರೆ 20 ರನ್ ಗಳಿಸೋದು ಕೂಡ ಕಷ್ಟ. ಈ ತಪ್ಪುಗಳನ್ನ ತಿದ್ದಿಕೊಳ್ಳದಿದ್ರೆ 3 ಸ್ವರೂಪಗಳಲ್ಲಿ ಆಡಲು ಸಾಧ್ಯ ಆಗೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಇನ್ನು ಕೆಲ ಕ್ರಿಕೆಟ್ ದಿಗ್ಗಜರು ವೈಭವ್ ಕೆರಿಯರ್ ಗ್ರೋತ್ಗಾಗಿ ಸಲಹೆ ನೀಡ್ತಾ ಇದ್ರೆ, ಮತ್ತೊಂದು ಕಡೆ ಸೂರ್ಯವಂಶಿ ಆಟದ ಬಗ್ಗೆ ಕೂಡ ತಕರಾರು ಎತ್ತಿದ್ದಾರೆ. ಮೊನ್ನೆಯಷ್ಟೇ ಪಾಕ್ ಕ್ರಿಕೆಟ್ ವಿಶ್ಲೇಷಕರೊಬ್ಬರು ವೈಭವ್ ಬ್ಯಾಟ್ನಲ್ಲಿ AI ಚಿಪ್ ಇದೆ ಅಂತ ಹೇಳಿದ್ರು. ಇದಕ್ಕೆ ಬೇಬಿ ಬಾಸ್ ಕೂಡ ತನ್ನದೇ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ಟಿದ್ರು. ವೈಭವ್ಗೆ ಎಷ್ಟೇ ಕಾಮೆಂಟ್ಸ್ ಬಂದ್ರು ಆತ ತಾನಾಯ್ತು, ತನ್ನ ಆಟ ಆಯ್ತು ಅಂತ ಇದ್ದಾರೆ. ಇನ್ನು ಎದುರಾಳಿ ಯಾರು, ಎದುರು ಯಾವ ಬೌಲರ್ಸ್ ಇದ್ದಾರೆ ಅನ್ನೋದನ್ನ ಕೂಡ ಯೋಚನೆ ಮಾಡದೆ ಆಟದ ಮೇಲಷ್ಟೇ ಫೋಕಸ್ ಮಾಡ್ತಿದ್ದಾರೆ. ವೈಭವ್ ಅಬ್ಬರದ ಆಟ ಹೀಗೆ ಮುಂದುವರಿಲಿ, ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗುವಂತಾಗಲಿ ಅನ್ನೋದೇ ಎಲ್ಲರ ಆಶಯ. ನಮಸ್ಕಾರ.